ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ಅಲ್ವಾ ನನ್ನನ್ನು ನೋಡ್ದೇ. ಹಾಂ ಮರ್ತೋಗಿದ್ರೆ ಏನು ಕತೆ. ನನಗೆ ತುಂಬ ಬ್ಯುಸಿ ಶೆಡ್ಯೂಲ್ ಇತ್ತು, ಹಾಗಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಸಾರಿ, ಯಾರು ನನ್ನನ್ನು ಮರಿಬೇಡಿ. ಹಾಗಂತ ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡೋದನ್ನಂತೂ ಮರಿಲೇಬಾರ್ದು. ಆ್ಯಂಡ್ ಆಲ್ಸೋ ಕಮೆಂಟ್ ಕೂಡ ಮಾಡಿ, ಸರಿನಾ? ನಾವೆಲ್ಲ ಇವತ್ತು ಎಂತ ನೋಡೋಣ ಅಂತಂದರೆ, ನಮ್ಮದು ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಪಶುವೈದ್ಯೆ, ಸರಿನಾ? ಇದು ನನ್ನದು ಕ್ಲಿನಿಕ್ಕು. ನಾನು ಆ್ಯಕ್ಚುಲಿ ಇದನ್ನು ಯಾರ ಜೊತೆನೂ ಶೇರ್ ಮಾಡ್ಕೊಂಡಿರಲಿಲ್ಲ. ನಮ್ಮದು ಕ್ಲಿನಿಕ್ಗೆ ತುಂಬ ಜನ ನಾಯಿಗಳನ್ನ, ದನಗಳನ್ನ, ಮತ್ತು ಪುಟ್ಟ ಹುಳಗಳನ್ನ, ಅವುಗಳ ಕೈ ಕಾಲೆಲ್ಲ ಮುರಿದೋಗಿರುತ್ತೆ, ಅಥವಾ ಪಾಪ ಅವುಗಳಿಗೆ ಹಾರಕ್ಕಾಗ್ತಿರಲ್ಲ, ರೆಕ್ಕೆಲ್ಲ ಮುರಿದೋಗಿರುತ್ತಲ್ಲ, ಅದು ಅವ್ರುಗಳನ್ನೆಲ್ಲ ತಗೊಬಂದು ಕೊಡ್ತಾ ಇರ್ತಾರೆ. ನಾನು ಸರಿ ಮಾಡಿಕೊಡ್ತೀನಿ. ಒಂದು ಇವತ್ತಿನ ಟಾಪಿಕ್ಗೆ ಟ್ರೂವೆ ಹುಳ. ಎಲ್ಲರಿಗೂ ನೋಡಿರ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಇದು ಕೂಗಿಸ್ಕೊಳ್ಳೋದಂತೂ, ಇದು ಕೂಗ್ತಾ ಇರ್ತಲ್ಲ, ಅದಂತೂ ಎಲ್ಲರಿಗೂ ಕೇಳಿಸ್ಕೊಂಡೇ ಇರ್ತೀರಾ. ಅದು ಟ್ರೂವೆ ಅಂತ ಜೋರಾಗಿ ಕೂಗ್ತಿರುತ್ತೆ. ಅದು ರಾತ್ರಿ ಎಲ್ಲರೂ ಬಂದು ಕೂಗ್ತಾ ಇದ್ರೆ ನಿದ್ರೆನೇ ಬರೋಲ್ಲ, ಅಷ್ಟು ಜೋರು ಸೌಂಡಲ್ಲಿ ಕೂಗುತ್ತೆ, ಆಯಿತಾ? ಇದು ಯಾವ ಟೈಮಲ್ಲಿ ಬರುತ್ತೆ ಅಂತಂದರೆ, ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಸ್ಟಾರ್ಟ್ ಆಗೋಮೇಲೆ ಟ್ರೂವೆ ಹುಳಗಳು ಸ್ಟಾರ್ಟ್ ಆದವು ಅಂತ. ಟ್ರೂವೆ ಹುಳಗಳು ಕೂಗಕ್ಕೆ ಸ್ಟಾರ್ಟ್ ಆದವು ಅಂತಂದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ನಾವು ಅಂದರೆ ತಿಳ್ಕೊಬೋದು. ಸರಿನಾ? ನೋಡಿ, ಟ್ರೂವೆ ಹುಳ ಅಂತಂದರೆ ಈ ಥರ ಇರುತ್ತೆ. ನೊಣ ಇರುತ್ತಲ್ಲ, ಸೇಮ್ ನೊಣ ಥರನೇ, ಆದರೆ ದೊಡ್ಡ ಇರುತ್ತೆ. ರೆಕ್ಕೆ ಪುಕ್ಕಗಳೆಲ್ಲ ದೊಡ್ಡ ಕಾಣ್ತವೆ. 6 ಕಾಲಿರುತ್ತೆ, ಸರಿನಾ? 6 ಕಾಲಿರುತ್ತೆ. ಕೊತ್ತಂಬರಿ ಕಾಳುಗಳು ನೋಡಿದ್ದೀರಲ್ಲ, ಸೇಮ್ ಕೊತ್ತಂಬರಿ ಕಾಳುಗಳು ಹೆಂಗಿದಾವೋ ಹಾಗೆ ಇದೆ ಇದ್ರ ಕಣ್ಗಳೆಲ್ಲ. ಸರಿನಾ? ಹತ್ತಿರದಿಂದ ನಾನು ತೋರಿಸ್ತೀನಿ, ಯು ಡೋಂಟ್ ವರಿ, ಆಯಿತಾ? ನೋಡಿ, ನಾನಿವತ್ತು ಈ ಪುಟ್ಟ ಹುಳಗಳಿಗೆ ಕೈ ಕಾಲು ನೋವಾದಾಗ ಅಥವಾ ರೆಕ್ಕೆಗಳೆಲ್ಲ ನೋವಾದಾಗ ನೀವು ಯಾವ ಥರ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾವು ಇದನ್ನು ಯಾವ ಥರ ಆಪ್ರೇಷನ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ? ಓಕೆ, ಡನ್. ಅದ್ರದ್ದು ಮುಂದೆಗಡೆ ಕಾಲು ಯಾಕೋ ಸ್ವಲ್ಪ ಲೂಸ್ ಆಗಿದೆ, ಅದಕ್ಕೆ ಹಾರಾಡೋಕ್ಕೆ ಆಗ್ತಾಯಿಲ್ಲ. ಪುಕ್ಕ ಸರಿ ಇದೆ, ರೆಕ್ಕೆ ಪುಕ್ಕ ಸರಿ ಇದ್ರೂ ಅದಕ್ಕೆ ಆಗ್ತಿಲ್ಲ. ನೋಡಿ, ನಮ್ಮದು ಇವರು ಸಿಸ್ಟರು, ಇವರು ಸಿಸ್ಟರು. ಇವ್ರು ಇಟ್ಕೊಂಡಿದ್ದಾರೆ ನೋಡಿ. ನಾನು ಅದಕ್ಕೆ ಇವಾಗ ಆಪ್ರೇಷನ್ ಮಾಡ್ತೀನಿ. ಇದು ಬಂದುಬಿಟ್ಟು ತುಂಬ ಸ್ಪೆಷಲ್ ಮಾರ್ಬಲ್, ಆಯಿತಾ? ಇದು ನಾನು ಇದು ಫಾರಿನ್ ಕಂಟ್ರಿಯಿಂದ ನಾನು ತುಂಬಾ ಖರ್ಚು ಮಾಡಿಬಿಟ್ಟು ನಾನು ತರಿಸ್ಕೊಂಡಿರೋದು. ಇಂತಹ ಪುಟ್ಟ ಹುಳಗಳಿಗೆ ಏನಾದ್ರು ಒಂದು ಸರ್ಜರಿ ಮಾಡಬೇಕು ಅಂತ ಅಂದರೆ ಇದು ತುಂಬ ಹೆಲ್ಪ್ಫುಲ್, ಆಯಿತಾ? ಇದು ಜಸ್ಟ್ ಒಂದು ಟಚ್ ಕೊಟ್ಟರೆ ಸಾಕು, ಮಸಾಜ್ ಎಲ್ಲ ಮಾಡೋದು ಬೇಡ. ಒಂದು ಲೈಟಾಗಿ ಒಂದು ಟಚ್ ಕೊಡಬೇಕು, ತುಂಬ ಪ್ರೆಸ್ ಮಾಡಬಾರ್ದು. ನೋಡಿ ಯಾವ ಥರ ಅಂತಂದರೆ ನಾನು ಇವಾಗ ತೋರಿಸ್ಕೊಡ್ತೀನಿ, ಸರಿನಾ? ನೋಡಿ, ಜಾಸ್ತಿ ಕಷ್ಟ ಕೊಡಬೇಡಿ, ಜಸ್ಟ್ ನೋಡಿ 2 ಕಾಲು ಈ ಕ್ಯೂರ್ ಆಗ್ತಾ ಇದೆ. ಅದಕ್ಕೆ ಇವಾಗ ಸ್ವಲ್ಪ ಉರಿ ಆಗುತ್ತೆ, ಆಮೇಲೆ ಸರಿ ಆಗುತ್ತೆ, ಆಯಿತಾ? ನೋಡಿ, ಉಲ್ಟಾ ಹಾಕು. ನೋಡಿ, ನೋಡಿ ಓಡಾಡ್ತಾ ಇದೆ. ಅದಕ್ಕೆ ನೋಡಿ ನೋಡಿ ಹಾರಕ್ಕೆ ಶುರು ಮಾಡ್ತು. ನೋಡಿ, ನಂದು ಮಾರ್ಬಲಿಂದ ಎಷ್ಟು ಬೇಗ ಫಲಕಾರಿಯಾಗಿದೆ ನಂದು ಚಿಕಿತ್ಸೆ. ಅದಕ್ಕೆ ನೋಡಿ ಹಾರಾಡ್ತಾ ಇದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಟ್ರೂವೆ ಹುಳ ಹೇಗೆ ಹಾರಾಡ್ತಾ ಇದೆ ಅಂತ ನಾನು ವಿಡಿಯೋನ ಶೇರ್ ಮಾಡ್ತೀನಿ, ಸರಿನಾ? ಯಾವ್ದಾದ್ರು ನಿಮ್ಮ ಮನೇಲಿರುವಂತಹ ಯಾವ್ದಾದ್ರು ಒಂದು ನಾಯಿಗಳಿಗೋ ಅಥವಾ ದನಗಳಿಗೋ ಅಥವಾ ಯಾವ್ದಾದ್ರು ಅಕ್ಕಪಕ್ಕದಲ್ಲಿ ಬಿದ್ದಿರ್ತಾವಲ್ಲ ಹುಳಗಳಿಗೆ ಏನಾದ್ರು ಒಂದು ಸ್ವಲ್ಪ ಇಂಜರೀಸ್ ಆದರೆ ನಮ್ಮ ಕ್ಲಿನಿಕ್ಗೆ ಕರ್ಕೊಬನ್ನಿ, ನಾನಿರ್ತೀನಿ. ಈ ಮಾರ್ಬಲ್ಸ್ ಇರುತ್ತೆ ನನ್ನ ಜೊತೆ, ಓಕೆನಾ? ಅಡ್ರೆಸ್ನ ಕೆಳಗಡೆ ಲಿಂಕ್ನ ಶೇರ್ ಮಾಡಿರ್ತೀನಿ, ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಗೇನು ಅನ್ನಿಸ್ತು ಅಥವಾ ನಿಮ್ಗೇನಾದ್ರು ಒಂದು ಸಜೆಷನ್ ಕೊಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಬಾಯ್.